ಈಗ ಪಿಜಿಗಳಿಗೂ ಕೂಡ ಅಭಾವ ಸೃಷ್ಟಿ ಆಗ್ತಾ ಇದೆ. ಎಲ್ಲಿಂದಲೋ ಬಂದಿರ್ತಾರೆ. ಈಗ ರಾಜ್ಯದಲ್ಲೂ ಕೂಡ ಕಮರ್ಷಿಯಲ್ ಸಿಲಿಂಡರ್ಗಳ ಹಾಹಾಕಾರ ಎದ್ದು ಕಾಡ್ತಾ ಇದೆ, ತಾಂಡವ ಆಡ್ತಾ ಇದೆ. ಬೆಂಗಳೂರು ಸೇರಿದಂತೆ ಹಲವೆಡೆ ಸಿಲಿಂಡರ್ನ ತಾಂಡವ ಎದ್ದಾಡ್ತಾ ಇದೆ. ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಕಂಪ್ಲೀಟ್ ಆಗಿ ಸ್ಥಗಿತಗೊಂಡಿದೆ. ಸಿಲಿಂಡರ್ ಸಿಗದೆ ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ. ಹಾವೇರಿ, ಧಾರವಾಡ, ಬೆಳಗಾವಿಯಲ್ಲೂ ಗ್ಯಾಸ್ ಟ್ರಬಲ್ ಎದುರಾಗ್ತಾ ಇದೆ. ರಾಜ್ಯದಲ್ಲೂ ಕಮರ್ಷಿಯಲ್ ಸಿಲಿಂಡರ್ಗಳ ಹಾಹಾಕಾರ. ಈ ರಾಜ್ಯದಲ್ಲಿ ಎದುರಾಗ್ತಾ ಇರುವಂತಹ ಈ ಒಂದು ಗ್ಯಾಸ್ ಟ್ರಬಲ್ ಎಷ್ಟರ ಮಟ್ಟಿಗೆ ನಿಭಾಯಿಸ್ತಾ ಇದ್ದಾರೆ ಜನ ಅಂತಂದ್ರೆ, ಓಕೆ, ಮನೆಯಲ್ಲಿ ಇರುವಂಥವ್ರು ಗ್ಯಾಸನ್ನ ಬಳಸ್ಕೊಂಡು ಅಡುಗೆಯನ್ನ ಮಾಡ್ತಾರೆ. ಆದರೆ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಖಾಲಿ ಆದಮೇಲೆ ಹೋಟೆಲ್ ಕತಿ, ಹೋಟೆಲ್ ಯಾವ ರೀತಿಯಾಗಿ ನಡೆಸಬೇಕಾಗತ್ತೆ? ಹೋಟೆಲ್ಗೂ ಬೇಕಲ್ವಾ ಸಿಲಿಂಡರ್? ಈಗ ಹರ್ಮೂಜ್ ಜಲಸಂಧಿಯಿಂದ ಬರಬೇಕಾದಂತಹ ಇಂಧನ, ಗಲ್ಫ್ ರಾಷ್ಟ್ರದಿಂದ ಬರಬೇಕಾದಂತಹ ಇಂಧನ ಅಲ್ಲೇ ಸ್ಟಾಕ್ ಆಗಿಬಿಟ್ಟಿದೆ. ಈಗ ಅಲ್ಲಿಂದ ಬರಬೇಕು ಅಂತಂದರೆ, ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಹರ್ಮೂಜ್ ಜಲಸಂಧಿಯಿಂದ ಬಂದರೆ ನಮಗೆ ಕೇವಲ ಅಂದರೆ ಒಂದು ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಒಂದು ದಿನದಲ್ಲಿ ಅಥವಾ ಒಂದು 3-4 ದಿನದಲ್ಲಿ ಬರುವಂತಹ ಆ ಮಾರ್ಗವಾಗಿ ಬಂದರೆ ಒಂದು 3-4 ದಿನದೊಳಗಡೆ ಬಂದುಬಿಡುತ್ತೆ ಆಯಿಲು ನಮ್ಮ ಇಂಡಿಯಾಗೆ, ಅಥವಾ ಕಚ್ಚಾ ತೈಲ ಆಗಿರ್ಬೋದು, ಸಿಲಿಂಡರ್ ಆಗಿರ್ಬೋದು, ಅಂದರೆ ಅನಿಲ ಆಗಿರ್ಬೋದು, ಎಲ್ಲವೂ ಕೂಡ. ಆದರೆ ಈಗ ಪ್ರಮುಖವಾಗಿ ಇರಾನ್ ಈಗ ಹರ್ಮೂಜ್ ಜಲಸಂಧಿಯನ್ನು ಬಂದ್ ಮಾಡಿರೋ ಕಾರಣ ಪರ್ಯಾಯ ಮಾರ್ಗ ಏನೋ ಇದೆ. ಆದರೆ 40 ದಿನಗಳ ಸರೌಂಡಿಂಗ್, ಅಂದರೆ 3 ದಿವಸಕ್ಕೆ ಬರಬೇಕಾಗಿರೋದು 40 ದಿನಗಳನ್ನು ಬಳಸ್ಕೊಂಡು ಬರಬೇಕಾಗತ್ತೆ. ಅದು ಇನ್ನೂ ಕೂಡ ಎಫರ್ಟ್ಲೆಸ್ ಅಂತ ಹೇಳಿ ಈಗ ಹಡಗುಗಳು ನಿಂತು ಹೋಗ್ಬಿಟ್ಟಿದೆ ಇರಾನ್ನ ಹರ್ಮೂಜ್ ಜಲಸಂಧಿ ದಡದಲ್ಲಿ.